ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಎಲ್ರಿಗೂ ಕೂಡ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಶ್ರೀ ವಿನಾಯಕ ಚತುರ್ಥಿ ಎಂದು ಗಣಪತಿಯನ್ನು ಪೂಜೆ ಮಾಡುವಂತಹ ಪೂಜಾ ಸಮಯವನ್ನ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು ನೀವು ತಿಳ್ಕೊಳ್ಳಲಿಕ್ಕೆ ಅನುಕೂಲ ಆಗುವಂಥದ್ದು. ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ 7ನೇ ಸೆಪ್ಟೆಂಬರ್ 2024 ಶನಿವಾರದ ದಿನ ಶ್ರೀ ವಿನಾಯಕ ಚತುರ್ಥಿಯನ್ನ ನಾವು ಆರಾಧನೆಯನ್ನ ಮಾಡುವಂಥದ್ದು. ಈ ಸಮಯದಲ್ಲಿ ಪ್ರಮುಖವಾಗಿ ಕಳೆದ ವರ್ಷ ಸ್ವರ್ಣಗೌರಿ ವ್ರತ ಮತ್ತೆ ವಿನಾಯಕ ವ್ರತ ಎರಡು ಕೂಡ ಒಂದೇ ದಿನ ಬಂದಿರುವಂಥದ್ದು. ಆದ್ರೆ ಈ ವರ್ಷ ಆತರ ಇಲ್ಲ. ಯಾಕೆ ಆತರ ಬರೋ ಅಂತ ಚಾನ್ಸಸ್ ಇರುತ್ತೆ ಅಂತಂದ್ರೆ, ಈ ತೃತೀಯ ತಿಥಿ ಸೂರ್ಯ ಹುಟ್ಟಿದಂತಹ ಸಮಯದಿಂದ ಒಂದು 4 ಗಳಿಗೆ ಅಂದ್ರೆ 4 ಗಂಟೆಗಳ ಸಮಯದಲ್ಲಿ ಮುಗಿದು ಹೋದ್ರೆ, ತೃತೀಯ ತಿಥಿ ಮುಗಿದು ಹೋದ್ರೆ ಅಂದ್ರೆ ಮುಂಜಾನೆಯೇ ಮುಗಿದು ಹೋದ್ರೆ ಆ ನಂತರದಲ್ಲಿ ಬರ್ತಕ್ಕಂತಹ ಚತುರ್ಥಿ ತಿಥಿಯನ್ನ ಆ ದಿನವೇ ಆಚರಿಸ್ಬೇಕು, ವಿನಾಯಕ ಚತುರ್ಥಿಯನ್ನ ಆ ದಿನವೇ ಆಚರಿಸ್ಬೇಕು ಅನ್ನುವಂಥದ್ದು ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂಥದ್ದು. ಆದ್ರೆ ಈ ವರ್ಷ ತೃತೀಯ ತಿಥಿ ಶುಕ್ರವಾರ 6ನೇ ತಾರೀಕು ಸೆಪ್ಟೆಂಬರ್ ಮಧ್ಯಾಹ್ನ 3 ಗಂಟೆವರೆಗೂ ತೃತೀಯ ತಿಥಿ ಇದ್ದು 3 ಗಂಟೆಯ ನಂತರ ಚತುರ್ಥಿ ತಿಥಿ ಪ್ರಾರಂಭ ಆಗೋದ್ರಿಂದ ವಿನಾಯಕ ಚತುರ್ಥಿಯನ್ನ ನಾವು 7ನೇ ತಾರೀಕು ಶನಿವಾರ ಆಚರಣೆಯನ್ನ ಮಾಡುವಂಥದ್ದು. ಹಾಗಾಗಿ ಯಾರೆಲ್ಲ ಗಣಪತಿಯನ್ನ ಆರಾಧನೆಯನ್ನ ಮಾಡಬೇಕು ಅಥವಾ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ನೀವು ಈ 7ನೇ ತಾರೀಕು ಶನಿವಾರ ಸೆಪ್ಟೆಂಬರ್ 2024 ಶನಿವಾರದ ದಿನ ನೀವು ಗಣಪತಿಯನ್ನ ಆರಾಧನೆಯನ್ನ ಮಾಡುವಂಥದ್ದು. ಇದೇ ಸಮಯದಲ್ಲಿ ಯಾರು ಕೂಡ ಗಣಪತಿಯನ್ನ ಮನೆಗೆ ತರಲಿಕ್ಕೆ ಸಮಯ ಅನ್ನೋಂಥದ್ದು ಸೂಚನೆಯನ್ನ ತೋರಿಸಲ್ಲ. ಆದ್ರೆ ನಾನು ಸಂಕ್ಷಿಪ್ತವಾಗಿ ಹಲವಾರು ಗ್ರಂಥಗಳನ್ನ ಆಧಾರವಾಗಿ ಇಟ್ಕೊಂಡು ಯಾವ ಸಮಯದಲ್ಲಿ ಗಣಪತಿ ಮೂರ್ತಿಯನ್ನ ಮನೆಗೆ ತರಬೇಕು ಅನ್ನುವಂಥದ್ದನ್ನ ಕೂಡ ವಿವರವಾಗಿ ಈ ಸಮಯವನ್ನ ತಿಳಿಸಿರುವಂಥದ್ದು. ಬೆಳಗ್ಗೆ 8:40ರಿಂದ 9:10 ಈ ಕುಜಹೋರ ಅನ್ನೋಂಥದ್ದೇನಿದೆ, ಈ ಸಮಯ ಕೂಡ ತುಲಾ ರಾಶಿಯಲ್ಲ ಬರೋವಂಥದ್ದು ಮತ್ತೆ ಚರ ಲಗ್ನ ಆಗಿರೋದ್ರಿಂದ ಗಣೇಶನ ಚರಬಿಂಬವನ್ನ ಮನೆಗೆ ಪ್ರವೇಶವನ್ನ ಮಾಡೋವಂಥದ್ದು ತುಂಬಾ ಶುಭಕರವಾಗಿರುವಂಥದ್ದು. ಏನಪ್ಪ ಇದು ಚರಬಿಂಬ ಅಂತ ಅಂದ್ರೆ, ದೇವಸ್ಥಾನಗಳಲ್ಲಿ ಮೂರ್ತಿಯನ್ನ ಸ್ಥಿರವಾಗಿ ಪ್ರತಿಷ್ಠಾಪನೆಯನ್ನ ಮಾಡೋವಂಥದಕ್ಕೆ ಸ್ಥಿರಬಿಂಬ ಅಂತೇಳಿ ಕರೆಯುವಂಥದ್ದು. ಈ ಚರಬಿಂಬ ಅಂದ್ರೆ ನಾವು ಕೆಲವು ದಿನಗಳವರೆಗೆ ಅಥವಾ ಒಂದೇ ದಿನದಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಅದನ್ನ ಮತ್ತೆ ವಿಸರ್ಜನೆಯನ್ನ ಮಾಡೋದ್ರಿಂದ ಈ ಮೂರ್ತಿಯನ್ನ ಮಣ್ಣಿನ ಈ ಮೂರ್ತಿಯನ್ನ ನಾವು ಚರಬಿಂಬ ಅಂತೇಳಿ ಕರಿತೀವಿ. ನಂತರ ಈ 8:40 ಮತ್ತೆ 9:10 ಈ ಸಮಯದ ಒಳಗಡೆ ನೀವು ಮೂರ್ತಿಯನ್ನ ಮನೆಗೆ ಪ್ರವೇಶವನ್ನ ಮಾಡಿಸುವಂಥದ್ದು. ಆ ಸಮಯದಲ್ಲಿ ಪ್ರಮುಖವಾಗಿ ನೀವು ಅಂಗಡಿಯಿಂದ ಗಣಪತಿಯನ್ನ ತರುವಂತಹ ಸಮಯದಲ್ಲಿ ಮುಖದ ಮೇಲೆ ಒಂದು ವಸ್ತ್ರವನ್ನ ಕಟ್ಟಿರಬೇಕು. ನಂತರ ಮನೆಗೆ ಪ್ರವೇಶವನ್ನ ಮಾಡುವಂತ ಸಮಯದಲ್ಲಿ ಆ ವಸ್ತ್ರವನ್ನ ಬಿಚ್ಚಿ ನೀವು ಅದಕ್ಕೆ ಆರತಿಯನ್ನ ಮಾಡಬೇಕು. ನಂತರ ಯಾರು ಆ ಗಣಪತಿ ವಿಗ್ರಹವನ್ನ ಇಟ್ಕೊಂಡಿರ್ತಾರೆ ಅವರ ಪಾದಕ್ಕೆ ನೀರನ್ನ ಹಾಕಿ ಆರತಿಯನ್ನ ಬೆಳಗಿ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ಕಾಯನ್ನ ಒಡೆದು ಕಾಯಿಯ ಮೇಲೆ ಒಂದು ಕರ್ಪೂರ ಇಟ್ಟು ಆರತಿಯನ್ನಾಗಿ ಬೆಳಗಿ ಆ ಕಾಯನ್ನ ಮನೆ ಹೊರಗಡೆ ಒಡೆದು ನೀವು ಆ ಮೂರ್ತಿಯನ್ನ ಮನೆಗೆ ತರುವಂಥದ್ದಿರುತ್ತೆ. ನಂತರ ಇದ ಪೂಜೆಯ ಸಮಯ ಎಲ್ಲ ಅಲಂಕಾರವೆಲ್ಲ ಮುಗಿದ ನಂತರ ಒಂದು ಬಾಳೆ ಎಲೆಯ ಮೇಲೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಈ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಬೇಕಾಗುತ್ತೆ. ಆ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡುವಂತಹ ಸಮಯದಲ್ಲಿ ಒಂದು ಬಾಳೆ ಎಲೆಯನ್ನ ಮೊದಲು ಹಾಕಿ ಅದರ ಮೇಲೆ ಅಕ್ಕಿಯನ್ನ ಹಾಕಿ ಅದರಲ್ಲಿ ಷಷ್ಠಭುಜಾಕೃತಿಯ ಒಂದು ರಂಗೋಲಿ ಅಥವಾ ಬೆರಳು, ಈ ಸೂರ್ಯನ ಬೆರಳು ಏನಿದೆ ಈ ಬೆರಳಿನ ಮುಖೇನ ನೀವು ಆ ಒಂದು ರಂಗೋಲಿಯ ಚಿತ್ರ ಅಥವಾ ಓಂ ಆಕೃತಿಯ ಚಿತ್ರ, ಸ್ವಸ್ತಿಕ ಆಕೃತಿಯ ಒಂದು ಚಿತ್ರವನ್ನು ಬರೆದು ನೀವು ಅದರ ಅಕ್ಕಿ ಮೇಲೆ ಆ ಚಿಹ್ನೆಯನ್ನ ಬರೆದು ನೀವು ಮೂರ್ತಿಯನ್ನ ಆ ಸಮಯದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡುವಂಥದ್ದಿರುತ್ತೆ. ಈ ಸಮಯದಲ್ಲಿ ನೀವು
ಪೂಜೆಯನ್ನ ಮಾಡುವಂಥದ್ದು ಯಾವುದು ಮಧ್ಯಾಹ್ನ ಪ್ರಾರಂಭವಾಗ್ತಕ್ಕಂತಹ ಅಭಿಜಿತ್ ಲಗ್ನದಲ್ಲಿ ಮತ್ತು ಇದೇ ಸಮಯದಲ್ಲಿ ಸ್ಥಿರವಾದ ವೃಶ್ಚಿಕ ಲಗ್ನವೂ ಕೂಡ ಆಗಿರೋದ್ರಿಂದ 12:17ರಿಂದ 12:40 ಸಮಯದಲ್ಲಿ ನೀವು ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡುವಂಥದ್ದು ಅತ್ಯುತ್ತಮವಾದಂತಹ ಸಮಯದಾಗಿದೆ ಮತ್ತೆ ಸರ್ವಶ್ರೇಷ್ಠವಾದಂತಹ ಸಮಯ ಆಗಿರುತ್ತೆ. ಹಾಗಾಗಿ ನೀವು ಗಣಪತಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡುವಂಥದ್ದು ಈ ಸಮಯದಲ್ಲಿ ಮಾಡುವಂಥದ್ದು ತುಂಬಾ ಶ್ರೇಷ್ಠಕರ ಆಗಿರುತ್ತೆ. 12:17ರಿಂದ 12:40 ಸಮಯದಲ್ಲಿ. ಇದಾದ ನಂತರ ಮತ್ತು ಇನ್ನೊಂದು ಸಮಯ ಇದೆ, ಇದು 12:55ರಿಂದ 1 ಗಂಟೆಯವರೆಗೆ. ಇದು ಕೂಡ ವೃಶ್ಚಿಕ ಲಗ್ನನೇ ಆಗಿರುವಂಥದ್ದು. ಆದರೆ ನಾನು ಹೇಳುವಂಥದ್ದು ಈ 12:17ರಿಂದ 12:40 ಅನ್ನುವಂಥದ್ದೇನಿದೆ, ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡುವಂಥದ್ದು ಸರ್ವಶ್ರೇಷ್ಠ ಆಗಿರುತ್ತೆ. ಹಾಗಾಗಿ ಗಣಪತಿಯ ಮೂರ್ತಿಯನ್ನ ತಂದು ನೀವು ಅಲಂಕಾರವನ್ನೆಲ್ಲ ಮಾಡಿಟ್ಕೊಂಡು ಮೂರ್ತಿ ಪ್ರತಿಷ್ಠಾಪನೆ ಮತ್ತೆ ಪೂಜೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡು ನೀವು ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಇದನ್ನ ಭಾಗ 1 ಅಂತ ಹೇಳಿ ಭಾಗ 2 ಅಂತ ತಗೊಳ್ಳಿ. ಭಾಗ 2 ವಿನಾಯಕ ಮೂರ್ತಿ ಪ್ರತಿಷ್ಠಾಪನೆಯ ಸಮಯ ಇದು. ಆದ್ರೆ ಮುಂದಿನ ಇನ್ನ 3-4 ಭಾಗಗಳನ್ನ ವಿಂಗಡಿಸಿ ಬಾಗಿಣದ ಸಾಮಾನುಗಳನ್ನ ಏನು ಕೊಡಬೇಕು, ನಂತರ ಗಣಪತಿಯನ್ನ ಹೇಗೆಲ್ಲ ಆರಾಧನೆಯನ್ನ ಮಾಡಬೇಕು, ಸ್ವರ್ಣಗೌರಿಯನ್ನ ಹೇಗೆಲ್ಲ ಆರಾಧನೆಯನ್ನ ಮಾಡಬೇಕು ಅನ್ನುವಂಥ ವಿಡಿಯೋಗಳನ್ನ ನಾನು ಇನ್ನ ಬೇರೆ ಬೇರೆ ಪಾರ್ಟ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಗಣಪತಿಯ ಈ ಹಬ್ಬದಂದು ಯಾವ ಮಂತ್ರವನ್ನ ನಾವು ಪಠನೆಯನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ನಾನು ಅದರಲ್ಲಿ ತಿಳಿಸ್ತಾ ಹೋಗ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನ ಮಾಡ್ತಾ ಇದ್ದೀನಿ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಇಂತಹ ಹಲವಾರು ವಿಚಾರಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥದ್ದು. ಹಾಗಾಗಿ ಎಲ್ರಿಗೂ ಕೂಡ ಶ್ರೀ ಮಹಾ ಸ್ವರ್ಣಗೌರಿ ಮತ್ತು ವರಸಿದ್ಧಿ ವಿನಾಯಕ ಈ ವ್ರತ ಅಥವಾ ವಿನಾಯಕ ಚತುರ್ಥಿ ಅನ್ನೋದೇನಿದೆ, ಈ ಗೌರಿ ಗಣೇಶ ಇಬ್ಬರೂ ಕೂಡ ಸಮಸ್ತ ಜನಗಳಿಗೆ ಆರೋಗ್ಯ, ಧನ ಕನಕ, ವಸ್ತು ವಾಹನ, ಐಶ್ವರ್ಯಗಳನ್ನೆಲ್ಲವನ್ನು ಕೊಟ್ಟು ಕರುಣಿಸಲಿ, ಆಶೀರ್ವದಿಸಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಒಳ್ಳೆಯದಾಗಿ. ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.